ಎಳ ದೇವತೆ, ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ಎಷ್ಟಾದರೂ ನಾವು ಹಿರಿಯರು, ನೀವು ಕಿರಿಯರು. ಹಾಗಾಗಿ ಸ್ವರ್ಗದ ಮಟ್ಟ ಸೇರಬೇಕಾದದ್ದು ಹಿರಿಯರಾದ ನಮಗೆ. ಒಳ್ಳೆಯ ಮಾತಿನಲ್ಲಿ ಸ್ವರ್ಗದ ಮಟ್ಟ ಬಿಟ್ಟುಕೊಟ್ಟೆಯೋ ಲೇಸು. ಕಲೆ ಎಂಬುದು ಅಮೂಲ್ಯ ಸ್ವತ್ತು. ಕಲೆ ಯಾವುದೇ ಜಾತಿ ಮತಗಳಿಗೆ ಅತೀತವಲ್ಲ. ತನ್ನ ಪಯಣದಲ್ಲಿ ಎಂಥ ಸವಾಲುಗಳು ಎದುರಾದ್ರೂ ಅದನ್ನ ಧೈರ್ಯದಿಂದ ಎದುರಿಸುತ್ತಾ ತನ್ನ ಕಲೆಯನ್ನ ಹೊರ ಜಗತ್ತಿಗೆ ಪ್ರದರ್ಶಿಸಿದ್ರೆ ಮಾತ್ರ ಪ್ರತಿಯೊಬ್ಬ ಕಲಾವಿದರಿಗೆ ಯಶಸ್ವಿಯಾಗಿ ತಮ್ಮ ಗುರಿಯನ್ನ ತಲುಪಲು ಸಾಧ್ಯ. ಹಾಗೆಯೇ ಎಲ್ಲೊಬ್ಬ ಮುಸ್ಲಿಂ ಯುವತಿಯು ತನಗೆ ಎದುರಾದ ನೂರಾರು ವಿರೋಧಗಳಿಗೆ, ಕೊಂಕು ಮಾತುಗಳಿಗೆ ಹಾಗೂ ಸವಾಲುಗಳಿಗೆ ಬಗ್ಗದೆ ಕುಗ್ಗದೆ ತನ್ನ ಅತ್ಯಂತ ಪ್ರಿಯವಾದ ಯಕ್ಷಗಾನ ಕಲೆಯನ್ನ ಕಲಿತು ಇದೀಗ ಹಲವಾರು ವೇದಿಕೆಗಳಲ್ಲಿ ಪ್ರದರ್ಶನ ನೀಡುತ್ತಿರುವ ಅಪರೂಪದ ಕಲಾವಿದೆಯ ಕಥೆಯನ್ನ ನಾವಿಂದು ನಿಮ್ಮ ಮುಂದಿಡುತ್ತೇವೆ. ಇವರು ಅರ್ಷಿಯಾ ಯಾನೆ ತನು ವಿಟ್ಲ. ಇವರು ಹುಟ್ಟಿ ಬೆಳೆದದ್ದು ವಿಟ್ಲ ಸಮೀಪದ ವಕ್ಕೆತ್ತೂರು ಮಾಡ ಎಂಬಲ್ಲಿ. ಬಾಲ್ಯದಿಂದಲೇ ಇವರಿಗೆ ಯಕ್ಷಗಾನವೆಂದರೆ ಬಹಳ ಅಚ್ಚುಮೆಚ್ಚು. ಅದರಲ್ಲೂ ಯಕ್ಷಗಾನದಲ್ಲಿ ಬರುವ ಮಹಿಷಾಸುರನ ಪಾತ್ರವೆಂದರೆ ಅರ್ಷಿಯಾರವರಿಗೆ ಪಂಚಪ್ರಾಣ. ತಾನು 1ನೇ ತರಗತಿಯಲ್ಲಿ ಕಲಿಯುತ್ತಿದ್ದ ವೇಳೆ ತನ್ನ ಊರಿನ ಜಾತ್ರೆಯಲ್ಲಿ ನಡೆಯುತ್ತಿದ್ದ ಯಕ್ಷಗಾನ ಮೇಳದಲ್ಲಿ ಮಹಿಷಾಸುರನ ಪಾತ್ರವನ್ನ ಕಂಡು ಮನಸ್ಸಿಗೆ ಹಚ್ಚಿಕೊಂಡಿದ್ರು. ಅಂದಿನಿಂದ ಅರ್ಷಿಯಾರವರಿಗೆ ಯಕ್ಷಗಾನವೆಂದರೆ, ಅದರಲ್ಲೂ ಮಹಿಷಾಸುರನ ಪಾತ್ರವನ್ನ ನೋಡುವುದೆಂದರೆ ಅಷ್ಟಕ್ಕಷ್ಟೇ. ಎಲ್ಲಾದರೂ ಯಕ್ಷಗಾನ ಬಯಲಾಟವಿದೆ ಎಂದು ಅರಿತರೆ ತನ್ನ ಮನೆಯವರ ಕಣ್ಣು ತಪ್ಪಿಸಿ ಕದ್ದು ಮುಚ್ಚಿ ಗೆಳತಿಯರೊಂದಿಗೆ ಯಕ್ಷಗಾನವನ್ನ ಕಾಣಲು ಹೋಗುತ್ತಾ ಇದ್ರು. ಮಹಿಷಾಸುರನ ಆಗಮನವನ್ನ ಕಾದು ಕುಳಿತುಕೊಳ್ತಾ ಇದ್ರು. ಹಾಗೆ ಯಕ್ಷಗಾನವನ್ನೇ ನೋಡುತ್ತಾ ಅದರಲ್ಲೇ ತಲ್ಲೀನರಾಗಿ ಕುಳಿತರೆ ಮುಗಿಯುವ ತನಕ ಕದಲುತ್ತಲೂ ಇರಲಿಲ್ಲ. ಮುಂದೆ ಅರ್ಷಿಯಾರವರಿಗೆ ತಾನು ಯಕ್ಷಗಾನವನ್ನ ಕಲಿತುಕೊಳ್ಳಬೇಕು ಹಾಗೂ ಬಯಲಾಟ ಯಕ್ಷಗಾನ ಪ್ರದರ್ಶನದಲ್ಲಿ ಭಾಗವಹಿಸಬೇಕೆಂಬ ಅತಿಯಾದ ಆಗ್ರಹವಿತ್ತಾದರೂ ಅದನ್ನ ಯಾರಲ್ಲೂ ತೋಡಿಕೊಳ್ಳುವ ಧೈರ್ಯವಿರಲಿಲ್ಲ. ಮುಂದೆ ಅರ್ಷಿಯಾರವರು 4ನೇ ತರಗತಿಗೆ ಉತ್ತೀರ್ಣರಾದಾಗ ತಮ್ಮ ಶಾಲೆಗೆ ಹೊಸದಾಗಿ ಬಂದ ಜಯರಾಮ್ ಮಾಸ್ಟರ್ ಅವರು ಸ್ವತಃ ಯಕ್ಷಗಾನ ಕಲಾವಿದರು ಆಗಿದ್ರು. ಆದ್ದರಿಂದ ಜಯರಾಮ್ ರವರು ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿಯನ್ನ ನೀಡಲು ಪ್ರಾರಂಭಿಸಿದಾಗ ಅರ್ಷಿಯಾರವರು ಸೇರಿಕೊಂಡ್ರು. ಹಾಗೂ ಅರ್ಷಿಯಾರವರಲ್ಲಿದ್ದ ಹಿಂಜರಿಕೆಯನ್ನ ಗಮನಿಸಿ ಯಾವುದೇ ಭಯವಿಲ್ಲದೆ ಧೈರ್ಯದಿಂದ ಆಡು ಎಂದು ಜಯರಾಮ್ ರವರು ಅರ್ಷಿಯಾರವರಿಗೆ ಧೈರ್ಯ ತುಂಬಿ ಹುರಿದುಂಬಿಸಿದ್ರು. ಮುಂದೆ ಅವಕಾಶ ಸಿಕ್ಕಿದ್ದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡ್ತಾ ಇದ್ರು. ಅಲ್ಲದೆ ಬಿಡುವ ವೇಳೆಯಲ್ಲಿ ಹಾಗೆಯೇ ಗೆಜ್ಜೆ ವೇಷಗಳನ್ನ ಕಟ್ಟಿಕೊಂಡು ಸುಮ್ಮನೆ ತಾನೊಬ್ಬಳೇ ಕುಣಿಯುತ್ತಿದ್ದೆ. ಅಷ್ಟೊಂದು ನಾನು ಯಕ್ಷಗಾನವನ್ನ ಹಚ್ಚಿಕೊಂಡಿದೆ ಎಂದು ಅರ್ಷಿಯಾ ಹೇಳ್ತಾರೆ. ಮುಂದೆ ಕದ್ರಿ ದೇವಸ್ಥಾನದ ಕದಳಿ ಕಲಾ ಕೇಂದ್ರದಲ್ಲಿ ಸೇರ್ಕೊಂಡು ರಮೇಶ್ ಭಟ್ ಹಾಗೂ ಅವರ ಮಗ ಶ್ರೀವತ್ಸವರವರಿಂದ ಯಕ್ಷಗಾನವನ್ನ ಕಲಿಯಲು ಆರಂಭಿಸಿದ್ರು. ಹಾಗೆ ಉಡುಪಿಯ ಶಾಂಭವಿ ವಿಜಯ ಯಕ್ಷಗಾನ ಕೂಟದಲ್ಲಿ ನಿಶುಂಭ ಪಾತ್ರವನ್ನ ಮೊದಲ ಬಾರಿಗೆ ಪ್ರದರ್ಶನ ಮಾಡುವ ಮೂಲಕ ಸಾರ್ವಜನಿಕವಾಗಿ ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡಿದ್ರು. ಅಂದಿನಿಂದ ಆರಂಭಿಸಿದ ಅರ್ಷಿಯಾರವರು ಮತ್ತೆ ಹಿಂದಿರುಗಿ ನೋಡ್ಲೇ ಇಲ್ಲ. ತನ್ನ ತಂದೆ ತಾಯಿ ಹಾಗೂ ಕುಟುಂಬದ ಆಪ್ತರು ಅರ್ಷಿಯಾರಿಗೆ ಮುಕ್ತ ಪ್ರೋತ್ಸಾಹ ಕಲ್ಪಿಸಿದ್ರು. ಆದರೆ ತನ್ನ ಸಮುದಾಯದ ಕೆಲವರು ವಿರೋಧ ವ್ಯಕ್ತಪಡಿಸಿದ್ರು. ಬೆನ್ನ ಹಿಂದೆ ಅನೇಕ ಕೊಂಕು ಮಾತುಗಳನ್ನಾಡಿದ್ರು. ಅವ್ಯಾವುದಕ್ಕೂ ಸೊಪ್ಪು ಹಾಕದೆ ತನ್ನ ದಾರಿಯಲ್ಲಿಯೇ ಅರ್ಷಿಯಾ ಮುನ್ನಡೆದ್ರು. ಹೇಗಲೂ ಅರ್ಷಿಯಾರಿಗೆ ಮಹಿಷಾಸುರನ ಪಾತ್ರವನ್ನ ಮಾಡಲು ಆಸೆಯಂತೆ. ಎಲ್ಲಾದರೂ ಮಹಿಷಾಸುರನ ಪಾತ್ರವಿದ್ರೆ ನನಗೆ ಅವಕಾಶ ನೀಡಲು ಬೇಕಾಗಿ ಕೇಳಿಕೊಳ್ತಾರಂತೆ ಯಕ್ಷಾಭಿಮಾನಿ ಅರ್ಷಿಯಾ. ತನ್ನ 1ನೇ ತರಗತಿಯಲ್ಲಿ ಮೊದಲನೇ ಬಾರಿಗೆ ಮಹಿಷಾಸುರನ ವೇಷ ನೋಡಿ ಅಭಿಮಾನಿಯಾಗಿದ್ದೇನೆ. ಅಸುರನ ಆಗಮನದಲ್ಲಿ ಆ ಘರ್ಜನೆ, ವೇಷ, ಆರ್ಭಟ ನೋಡ್ತಾ ಇದ್ರೆ ನನಗೆ ರೋಮಾಂಚನಗೊಳ್ಳುತ್ತದೆ ಎಂದು ಅರ್ಷಿಯಾ ಹೇಳ್ತಾರೆ. ಇದೀಗ ಅರ್ಷಿಯಾರವರು ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ಅದರ ಜೊತೆಗೆ ಯಕ್ಷಗಾನ ಕಲಿಯುತ್ತಾ ಪ್ರದರ್ಶನ ನೀಡುತ್ತಾ ಸಾಕ್ತಾ ಇದ್ದಾರೆ. ಇವರ ನೃತ್ಯ, ಹಾವಭಾವಗಳನ್ನ ನೋಡ್ತಾ ಇದ್ರೆ ಎಂತವರು ಮನಸೋಲ್ತಾರೆ. ಮಾತ್ರವಲ್ಲದೆ ಯಕ್ಷಗಾನದ ಸಂಗೀತ, ವಾದ್ಯ ಹಾಗೂ ಚೆಂಡೆ ವಾದನದಲ್ಲೂ ಬಹಳ ಪ್ರಾವೀಣ್ಯತೆಯನ್ನ ಪಡೆದುಕೊಂಡಿದ್ದಾರೆ. ಯಕ್ಷಗಾನ ಕಲೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಅರ್ಷಿಯಾರಿಗೆ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರು ಇದರ ಅಂಗವಾಗಿ ನಡೆದ 30ನೇ ತುಳು ಪರ್ವ ಸಮ್ಮೇಳನದಲ್ಲಿ ಸನ್ಮಾನಿಸಲಾಗಿದೆ. ಹಾಗೂ ಇತರ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಅರ್ಷಿಯಾರವರಿಗೆ ಸಂದಿವೆ. ಮತ್ತು ಹಲವು ಪ್ರಮುಖ ಮಾಧ್ಯಮಗಳು ಅರ್ಷಿಯಾರವರ ಸಂದರ್ಶನವನ್ನು ಸಹ ನಡೆಸಿದ್ದಾರೆ. ನೂರಾರು ಸಮಸ್ಯೆ, ಸವಾಲುಗಳನ್ನು ಎದುರಿಸಿಕೊಂಡು ತನ್ನ ಪ್ರತಿಭೆಯ ಪಯಣದಲ್ಲಿ ಮುಂದುವರಿಯುತ್ತಾ ಕನ್ನಡ ಕರಾವಳಿಯ ಶ್ರೇಷ್ಠ ಕಲೆಯಾಗಿರುವ ಯಕ್ಷಗಾನಕ್ಕೆ ಹೊಸ ಮೆರುಗನ್ನ ನೀಡ್ತಾ ಇರುವ ಅಪರೂಪದ ಕಲಾವಿದೆ ಅರ್ಷಿಯಾ ತನು ವಿಟ್ಲ ಇವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ.
ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.